ಇವತ್ತಿನ ರೆಸಿಪಿ ಅಂತ ನೀವು ಒಂದೊಂದು ಬೆರಳನ್ನ ಚಪ್ಪರ್ಸ್ಕೊಂಡು ತಿಂತೀರಾ. ಯಾಕೆ ಅಂತೀರಾ? ಇದು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಫೇವ್ರೇಟು. ಇದಕ್ಕೆ ನಾನು ಈರುಳ್ಳಿ ಆಗಲಿ, ಟೊಮೆಟೊ ಆಗಲಿ, ತೆಂಗಿನಕಾಯಿ ಆಗಲಿ ಏನೂ ಬಳಸಿಲ್ಲ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇವತ್ತಿನ ವಿಶೇಷವಾದ ರೆಸಿಪಿ ಅಂದರೆ ನಮ್ಮ ಮಶ್ರೂಮ್ ಗೀ ರೋಸ್ಟು. ಒಂದ್ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಇದೆ ಅಂತ. ಸ್ವಲ್ಪ ಕೊತ್ತಂಬರಿ ಹಾಕಿ ಅಲಂಕಾರ ಮಾಡಿಬಿಟ್ರೆ ಸೂಪರಾಗಿರೋ ಗೀ ರೋಸ್ಟು. ಇದಕ್ಕೆ ನಾನು 1 ಚಮಚದಷ್ಟು ಪಾಪಿ ಸೀಡ್ಸ್ ಅಂದರೆ ಗಸಗಸೆನ ಮತ್ತು ಒಂದು 5ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿನ ಒಂದು 10 ನಿಮಿಷ ನೆನೆ ಹಾಕ್ಕೊಳ್ತಿದ್ದೀನಿ ನಾರ್ಮಲ್ ನೀರಲ್ಲಿ. ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು 2 ಚಮಚದಷ್ಟು ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ. ಇದು ತುಂಬ ವಿಶೇಷವಾಗಿರುತ್ತೆ. ಇದನ್ನು ನೀವು ನಾನ್ ವೆಜ್ಜಲ್ಲೂ ಸಹ ಮಾಡ್ಕೊಳ್ಬೋದು. 1 ಚಮಚದಷ್ಟು ನಾನು ಇದೀನಿ. ಈ ಪೌಡ್ರ್ ನೀವು ರೆಡಿ ಮಾಡಿಟ್ಕೊಂಡ್ಬಿಟ್ರೆ ಎಲ್ಲ ಇದಕ್ಕೂ ಡ್ರೈಗೆ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಧನಿಯಾ ಕಾಳು, ಜೀರಿಗೆ, 1 ಚಮಚದಷ್ಟು ಪೆಪ್ಪರ್ ಪೌಡ್ರು, ಚಕ್ಕೆ, ಲವಂಗ, 1 ಯಾಲಕ್ಕಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 4ರಿಂದ 5 ಬೆಳ್ಳುಳ್ಳಿ. ಇದೇ ಸೀಕ್ರೆಟ್ ಮಸಾಲ ಇದಕ್ಕೆ ನಾನು ಬಳಸ್ತಿರೋದು. ಇದನ್ನು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಿಗಬಾರ್ದು, ಘಮ ಬರಬೇಕು ಅಂದರೆ ಪರಿಮಳ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಇವತ್ತೇ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ಇದರಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಧನಿಯಾ, ಬೆಳ್ಳುಳ್ಳಿ, ಜೀರಿಗೆ, ಪೆಪ್ಪರ್ ಪೌಡರ್, ಮೆಣಸು ಮತ್ತು ಚಕ್ಕೆ, ಲವಂಗ, ಯಾಲಕ್ಕಿ. ಇದು ತರ್ತರಿ ಆಯಿತಾ. ಇದಕ್ಕೆ ನಾವು 10 ನಿಮಿಷ ಆಗಿದೆ ನೆನೆಸಿಟ್ಟು ನಮ್ಮ ಗಸಗಸೆ ಮತ್ತು ಒಣಮೆಣಸಿನ್ಕಾಯಿ. ಇದು ವಿಶೇಷವಾದ ಕಲರ್ ಕೊಡುತ್ತೆ. ಯಾವುದೇ ಎಕ್ಸ್ಟರ್ನಲ್ ಕಲರ್ ನಾನು ಆ್ಯಡ್ ಮಾಡ್ತಿಲ್ಲ. ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಲ್ಲೇ ನಿಮ್ಗೆ ಒಳ್ಳೆ ರೆಡ್ ಕಲರ್ ಜೊತೆ ಖಾರ ಸಿಗುತ್ತೆ. ಓಕೆ ನೋಡಿ, ಈ ಫೈನ್ ಪೇಸ್ಟ್ ರೆಡಿ ಆಯಿತು. ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನಾನು ಇಲ್ಲೊಂದು ಅರ್ಧ ಕೆಜಿಯಷ್ಟು ಮಶ್ರೂಮ್ನ ಕ್ಲೀನಾಗಿ ವಾಶ್ ಮಾಡಿ ಒಂದು ಸಲ ಬಿಸಿನೀರಲ್ಲಿ ಸೋಪ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹೊರಗಡೆ ಎಲ್ಲ ಕಪ್ಪಿದ್ರದೆಲ್ಲ ನೀಟಾಗಿ ಡ್ರೈ ವಾಶ್ ಮಾಡ್ಕೊಂಬಿಡೋಣ. ಓಕೆನಾ. ಇದಕ್ಕೆ ನಾನು ಉಪ್ಪು ಎಲ್ಲೂ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಬನ್ನಿ ಇದಕ್ಕೆ ಈ ಮಸಾಲೆ ಹಾಕೋಣ. ಒಂದು ತೊಟ್ಟು ನೀರಿರಬಾರ್ದು. ಇದೇ ಜಾಗದಲ್ಲಿ ನೀವು ಚಿಕನ್ನು, ಪನ್ನೀರು ಮತ್ತು ಬೇಬಿಕಾರ್ನ್ನ ಮಾಡ್ಕೊಳ್ಬೋದು. ತುಂಬ ವಿಶೇಷವಾದ ಟೇಸ್ಟ್ ಇರುತ್ತೆ. ಇದಕ್ಕೆ ನಾನು ಲಚ್ಚಾ ಪರಾಟ ಮಾಡ್ತಾಯಿದ್ದೀನಿ ವಿತೌಟ್ ಆಯಿಲ್. ಓಕೆನಾ. ಅಂದರೆ ಸುಕ್ಕ ಲಚ್ಚಾ ಪರಾಟ ಗೋಧಿದು. ಅದನ್ನು ನಾನು ಹೇಳ್ತೇನೆ ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್. ಇದೆರಡೂ ಅಂತೂ ಸೂಪರ್ ಡೂಪರ್ ಕಾಂಬಿನೇಷನ್. ಲಂಚು, ಬ್ರೇಕ್ಫಾಸ್ಟು, ಡಿನ್ನರ್ಗೆ, ಮಕ್ಕಳು ಬರ್ಡೇ ಪಾರ್ಟೀಸ್ಗೆ, ಪುಟ್ಟ ಫಂಕ್ಷನ್ಸ್ಗೆ, ಮಕ್ಳಿಗಂತೂ ಹೇಳಿ ಮಾಡಿಸಿದ ರೆಸಿಪಿ. ಮತ್ತು ನಿಮಗೂ ಅಷ್ಟೇ ಕೆಲಸ ಕಮ್ಮಿ. ಈರುಳ್ಳಿ ಟೊಮೆಟೊದು ಜಂಜಾಟ ಇರಲ್ಲ ಇದರಲ್ಲಿ. ಓಕೆನಾ. ಇದನ್ನು ಚೆನ್ನಾಗಿ ಕಲಸಿ ಒಂದು 5 ಸೆಕೆಂಡ್ ಇಟ್ಟರೆ ಸಾಕು. ಈ ಕಡೆ ಒಂದು ಗೀ ರೋಸ್ಟ್ ಅಂದಲ್ಲ, ಬನ್ನಿ ಪಾತ್ರೆಗೆ ಒಂದು 2 ಚಮಚ ತುಪ್ಪ ಹಾಕೋಣ. ನೀವು ಬೇಕಾದ್ರೆ ಬೆಣ್ಣೆ, ಎಣ್ಣೆ ಹಾಕ್ಕೊಳ್ಬೋದು. ಇದು ಗೀ ರೋಸ್ಟ್ ಆಗಿರೋದ್ರಿಂದ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಬೇಕು. ಆದಷ್ಟು ಸಾಫ್ಟಾಗಿ ಹ್ಯಾಂಡ್ ಮಾಡೋಣ ನಮ್ಮ ಮಶ್ರೂಮ್. ಯಾಕಂದರೆ ತುಂಬ ಸಾಫ್ಟ್ ಇರುತ್ತೆ ಅದು. ನಾವು ಜೋರಾಗಿ ಹ್ಯಾಂಡ್ ಮಾಡೋಕ್ಕೋದ್ರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಇದೇ ಮಶ್ರೂಮ್ ಬೆಲೆ ₹45. ಓಕೆನಾ. ನಾವು ಎಲ್ಲ ಮಸಾಲೆ ಹಾಕಿದ್ದೀವಿ, ಒಂದು ₹50 ಅಂತ ಇಟ್ಕೊಳ್ಳಿ. ಓಕೆನಾ. ಇದೇ ರೆಸಿಪಿನ ನೀವು ಹೋಟ್ಲಲ್ಲಿ ₹150-200 ಕೊಟ್ಟು ತಗೊಳ್ತೀರಾ ಅಲ್ವಾ. ಸೊ ಅದನ್ನೇ ಮನೇಲಿ ತಂದು ಹೈಜಿನಿಕ್ಕಾಗಿ ಮನೆ ಮಂದಿಯೆಲ್ಲ ಕೂತ್ಕೊಂಡು ಊಟ ಮಾಡುವಾಗಿರೋ ಸಂತೋಷ ನಾವು ಹೋಟ್ಲಿಂದ ತರಿಸ್ಕೊಂಡು ತಿನ್ನೋದ್ರಲ್ಲಿ ಇರೋಲ್ಲ ಅಂತ ನನ್ನ ಭಾವನೆ. ನೀವೇನಂತೀರ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇವತ್ತಿನ ಗೀ ರೋಸ್ಟ್ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಮತ್ತು ಇದ್ರಲ್ಲಿ ಚಿಕನ್ನು ಇದೇ ಥರ ಮಾಡ್ಕೊಳ್ಳಿ. ಓಕೆನಾ. ನೆನೆಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಳಿ. ಚಿಕನ್ ಆದರೆ ಬೇಯಬೇಕಲ್ವ ಅದು. ಇದಕ್ಕೆ ಒಂದೇ ಒಂದು ಎಳೆ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಹೀಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ, ಅಥವಾ ಆ ಎಳೆನ ಬಿಡಿಸಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ. ನಮ್ಮ ಮನೇಲಂತೂ ಇದು ಮಾಡ್ತಿದ್ರೆ ಎಕ್ಸ್ಟರ್ನಲ್ ಟೇಸ್ಟು. ನಿಮ್ಮ ಬಾಯಿ ಇಡೀ ದಿನ ಆ ನಾಲ್ಗೆ ಆ ಫ್ಲೇವರ್ ತೊಗೊಂಡು ಬೇರೆ ಯಾವ ಊಟ ಮಾಡೋಕ್ಕೂ ಇಷ್ಟಪಡೋಲ್ಲ. ಅಂಥ ಒಳ್ಳೆ ಮಸಾಲೆ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿದ್ದೀನಿ. ಮಟನ್ ಆದರೆ ಬೇಯಿಸಿ ಮಾಡ್ಕೊಳ್ಳಿ. ಫಿಶನ್ನು ಇದೇ ರೀತಿ ಮಾಡ್ಕೊಳ್ಬೋದು. ಪ್ರಾನ್ಸು ಇದೇ ರೀತಿ ಮಾಡ್ಕೊಳ್ಬೋದು. ಮೊಟ್ಟೆನೂ ಇದೇ ರೀತಿ ಮಾಡ್ಕೊಳ್ಬೋದು. ಬೇಯಿಸಿ ಕಟ್ ಮಾಡಿ ಈ ಥರ ಮಾಡ್ಬೋದು. ಓಕೆನಾ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನನ್ನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಒಂದು ಸಲ ಕ್ಲೋಸಪ್ ವ್ಯೂ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಇದೆ ಅಂತ. ನಿಮಗೆ ಬೇಕಿದ್ರೆ ತುಪ್ಪ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನನಗಂತೂ ಇದು ಪರ್ಫೆಕ್ಟಾಗಿತ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಆ ಮಸಾಲ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದು ಸೂಪರ್. ಮತ್ತು ನಮ್ಮ ಗಸಗಸೆ, ಒಣಮೆಣಸಿನ್ಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲಿ ನಾನು ಗೋಧಿ ಲಚ್ಚಾ ಪರಾಟ ಮಾಡ್ತಾಯಿದ್ದೀನಿ. ಅದು ಸುಕ್ಕ ಡ್ರೈ ಎಣ್ಣೆ ಹಾಕ್ತೇನೆ. ಸೊ ಇದೆರಡಂತೂ ಬೆಸ್ಟ್ ಕಾಂಬಿನೇಷನ್. ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಮೈದಾ ಎಲ್ಲೂ ಉಪಯೋಗಿಸಿಲ್ಲ. ನಿಮ್ಗೇನು ಅನಿಸ್ತು ಅಂತ ನಂಗೆ ಹೇಳಿ. ಹೋಗಿ ಬರಲಾ.